ಕರ್ನಾಟಕ ರಾಜ್ಯದ ಘನವತ್ತ ವ್ಯಕ್ತ ಈ ಸರ್ಕಾರದ ಮುಖ್ಯಮಂತ್ರಿಗಳಾದ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯನವರಲ್ಲಿ ಈ ಮುಖಾಂತರ ನನ್ನ ಅತ್ಯಂತ ಮನವಿ ಏನಂದರೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಈಗಾಗಲೇ ತಾವು ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಘೋಷಣೆ ಮಾಡ್ತೀವಿ. ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಒಳ ಮೀಸಲಾತಿಯನ್ನು ಜಾರಿಗೆ ತರ್ತೇವೆ ಅಂತ ತಾವು ಭರವಸೆಯನ್ನು ಕೊಟ್ಟಿದ್ದೀರಿ. ಆದರೂ ಏನೋ ವಿಳಂಬ ಆಗ್ತಿದೆ. ದಯಮಾಡಿ ಈಗೇನು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಗಳನ್ನು ಬರೆದಿದ್ದಾರೆ. ಆ ಪರೀಕ್ಷೆಗಳಲ್ಲಿ ಜಾತಿ ಜನಸಂಖ್ಯೆಗೆ ಅನುಕೂಲವಾಗಬೇಕು ಸರ್ಕಾರಿ ಹುದ್ದೆಗಳು ಅಂದರೆ ನೀವು ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅಂತ ನಾನು ಈ ಮುಖಾಂತರ ಅನೇಕ ಬಾರಿ ತಮ್ಮಲ್ಲಿ ಮನವಿ ಮಾಡಿದ್ದೇನೆ. ನಮ್ಮ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಹೋರಾಟಗಾರರು ಸಹ ರಾಜ್ಯದ ಬಹುತೇಕ ತಮ್ಮಲ್ಲಿ ಮನವಿಗಳನ್ನು ಮಾಡಿ ಅನೇಕ ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು ಸತ್ಯ ಅನ್ನುವಂಥದ್ದು ತಮ್ಮ ಮನವರಿಕೆ. ಯಾಕೆಂದರೆ ತಾವು ಈ ರಾಜ್ಯದ ದೇವರಾಜ ಅರಸರವರ ನಂತರ ಅತ್ಯಂತ ಗೌರವಾನ್ವಿತ ಅಹಿಂದ ಪರ ಕಾಳಜಿಯುಳ್ಳ ಎಲ್ಲ ವರ್ಗಗಳ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಮುಖ್ಯಮಂತ್ರಿಗಳು ಅಂತ ಬಿರುದನ್ನು ತೆಗೆದುಕೊಂಡಿದ್ದೀರಿ. ಈ ವಿಚಾರದಲ್ಲೂ ತತ್ಕ್ಷಣ ಜಾರಿಗೊಳಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಈ ಮುಖಾಂತರ ಮನವಿ ಮಾಡ್ತೇನೆ. ಜೊತೆಗೆ ಮಾನ್ಯರೇ, ಏನು ತಾವು 1978ರ ಭೂ ಸುಧಾರಣೆ ಕಾಯ್ದೆಯಡಿ ಪರಿಶಿಷ್ಟ ಜಾತಿ ವರ್ಗದವರಿಗೆ ಸಾಗುವಳಿ ಚೀಟಿ ಮುಖಾಂತರ, ಇನಾಮತಿ ಮುಖಾಂತರ, ತೋಟ ತಳವಾರಿಕೆ ಮುಖಾಂತರ ಪರಿಶಿಷ್ಟ ಜಾತಿ ವರ್ಗದವರಿಗೆ ಜಮೀನನ್ನು ಸರ್ಕಾರ ಗ್ರ್ಯಾಂಟ್ ಮುಖಾಂತರ ಮಂಜೂರು ಮಾಡಿತ್ತು. ಅಂತಹ ಜಮೀನುಗಳಿಗೆ ದೇವರಾಜ ಅರಸರವರು ಒಂದು ಪಿಟಿಷನ್ ಆ್ಯಕ್ಟ್ ಎನ್ನುವಂಥ ಕಾಯ್ದೆಯನ್ನು ತಂದು ಜಮೀನುಗಳನ್ನು ಮಾರಾಟ ಮಾಡುವವರು ಅಥವಾ ಈ ಜಮೀನುಗಳನ್ನು ತೆಗೆದುಕೊಳ್ಳುವವರು ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯಬೇಕು. ಇಲ್ಲ ಅಂತ ಹೇಳಿದರೆ ಅದು ಅನೂರ್ಜಿತವಾಗುತ್ತೆ ಅಂತ ಒಂದು ತಿದ್ದುಪಡಿ ಮಾಡಿದ್ವಿ. ಆದರೂ ಸಹ ಜನರ ತಿಳುವಳಿಕೆ ಮತ್ತು ಪ್ರಜ್ಞೆ ಇಲ್ಲದ ಕಾರಣ ಅನೇಕ ಪರಿಶಿಷ್ಟ ಜಾತಿಯ ಜಮೀನುಗಳು ಪರಭಾರೆಗೊಂಡು ಇವತ್ತು ಭೂರಹಿತರಾಗಿರ್ತಕ್ಕಂಥದ್ದು ಕಷ್ಟ. ಏಕೆಂದರೆ ಕಮ್ಮಿ ದರ್ಜೆಗೆ ಅವತ್ತು ಬುದ್ಧಿವಂತರಿಗೆ ಮಾರಾಟ ಮಾಡಿಕೊಂಡಿರ್ತಾರೆ. ಇವತ್ತು ಅದಕ್ಕೆ ಹಿಂಬು ಕೊಡುವಂತೆ ಕರ್ನಾಟಕ ರಾಜ್ಯದ ಅಹಿಂದ ಹರಿಕಾರರು ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು 2023ರಲ್ಲಿ ಒಂದು ಏನು ಚುನಾವಣೆಯ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ ಈ ಪಿಟಿಷನ್ ಆ್ಯಕ್ಟ್ಗೆ ತಿದ್ದುಪಡಿಯನ್ನು ತಂದು ಎಂದೆಂದಿಗೂ ಕಾಲಮಿತಿ ಇಲ್ಲ ಈ ಜಮೀನುಗಳನ್ನು ವಾಪಸ್ ಪಡೀಲಿಕ್ಕೆ ಅನ್ನೋಂಥ ಆದೇಶವನ್ನು ಮಾಡಿದರು. ಅದರಿಂದ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗಗಳ ಎಲ್ಲ ಜನರು ಭಾಳ ನಿಟ್ಟುಸಿರನ್ನು ಬಿಟ್ಟು ತಮ್ಮ ಅರ್ಜಿಗಳನ್ನು ಹಾಕಿಕೊಂಡಿದ್ರು. ಆದರೂ ಸಹ ರಾಜ್ಯದ ಕೆಲವು ಉಪವಿಭಾಗಾಧಿಕಾರಿಗಳು, ಕೆಲವು ಜಿಲ್ಲಾಧಿಕಾರಿಗಳು ಕಾನೂನನ್ನು ಬೇರೆ ರೀತಿ ತಿರುಚಿ ಆದೇಶಗಳನ್ನು ಮಾಡಿ ಮೋಸವನ್ನು ಎಸಗಿದ್ರು. ಇದರ ಮಧ್ಯೆ ತಮ್ಮ ಆದೇಶ ತಿದ್ದುಪಡಿ ಆದಮೇಲೆ ಒಂದು ಜನರಿಗೆ ಭರವಸೆ ಇತ್ತು, ನಮ್ಮ ಜಮೀನುಗಳನ್ನು ಮತ್ತೊಮ್ಮೆ ನಾವು ಪಡಿತೀವಿ ಎನ್ನುವಂಥ ಆಸೆ ಆಕಾಂಕ್ಷೆ ಇತ್ತು. ಆದರೆ ಈ ವಾರದಿಂದ ಈಚೆಗೆ ಮಾನ್ಯ ಉಚ್ಚ ನ್ಯಾಯಾಲಯ ಕಾಲಮಿತಿಯನ್ನು ನಿಗದಿಗೊಳಿಸಿದೆ. ಯಾವತ್ತಿನ ಜಮೀನುಗಳಿಗೆ ಇವತ್ತು ಅರ್ಜಿಗಳನ್ನು ಹಾಕ್ಕೊಳ್ಳೋಗಿಲ್ಲ, ಇಂತಿಷ್ಟು ಅವಧಿಯೊಳಗೆ ಇದ್ದರೆ ಮಾತ್ರ ಸಾಧ್ಯ ಅನ್ನೋಂಥ ಆದೇಶವನ್ನು ಮಾಡಿದೆ ಅನ್ನೋಂಥ ವಿಚಾರವನ್ನು ಜಾಲತಾಣಗಳಲ್ಲಿ, ಪತ್ರಿಕೆಗಳಲ್ಲಿ
ನಾವು ನುರಿತ ನ್ಯಾಯವಾದಿಗಳ ಅಭಿಪ್ರಾಯಗಳನ್ನು ಕೇಳ್ತಾ ಇದ್ದೇವೆ. ಇದರಿಂದ ಜನ ಭಾಳ ಕಂಗಾಲಾಗಿದ್ದಾರೆ. ದಯಮಾಡಿ ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ತಮ್ಮ ಮುಖಾಂತರ ಮತ್ತು ಕಂದಾಯ ಸಚಿವರ ಮುಖಾಂತರ ಇಲಾಖೆ ಅಧಿಕಾರಿಗಳ ಮುಖಾಂತರ ಇರುವ ವಾಸ್ತವಾಂಶದ ಪರಿಸ್ಥಿತಿಯನ್ನು ತಿಳಿಸಿ ತಾವೇನು ತಿದ್ದುಪಡಿ ಮಾಡಿರ್ತಕ್ಕಂಥ ಆದೇಶವೇ ಗಟ್ಟಿಯಾಗಿ ಉಳಿದು ಜನರಿಗೆ ಅನುಕೂಲವಾಗೋಕ್ಕೆ ಒಂದು ಅನುಕೂಲ ಮಾಡಿಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಮತ್ತು ಅದೇ ರೀತಿಯಲ್ಲಿ ಮಾನ್ಯರೇ, ಪಟ್ಟಣ ಪ್ರದೇಶಗಳಲ್ಲಿ ಇವತ್ತು ಹೆಚ್ಚಿನ ಜನಸಂಖ್ಯೆ ಹೆಚ್ಚುತ್ತಾ ಇದ್ದು ವಸತಿ ಸಹಿತಕ್ಕೆ ಜಮೀನುಗಳು ಭೂಪರಿವರ್ತನೆ ಆಗ್ತಾ ಇದ್ದಾವೆ. ಅಲ್ಲಿ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗದ ಜಮೀನುಗಳನ್ನು ಹೊಂದಿರತಕ್ಕಂಥವರು ಇವತ್ತು ಜಮೀನುಗಳನ್ನು ಸೂಕ್ತ ಬೆಲೆಗೆ ಮಾರಾಟ ಮಾಡಲಿಕ್ಕಾಗದೆ, ಯಾಕೆಂದರೆ ಸರ್ಕಾರದ ಪೂರ್ವಾನುಮತಿ ಬೇಕು. ಸರ್ಕಾರದ ಪೂರ್ವಾನುಮತಿ ಇಲ್ಲ ಅಂದರೆ ಬೇರೆ ಬೇರೆ ಕಾನೂನನ್ನು ತಿರುಚಿ ಜಮೀನುಗಳು ಇವತ್ತು ನೋಂದಣಿ ಆಗ್ತಾ ಇದ್ದಾವೆ, ಭೂ ಪರಿವರ್ತನೆ ಆಗ್ತಾ ಇದೆ. ಇದರಿಂದ ಈ ಜನರಿಗೆ ನಿಜವಾಗಿ ಸಿಕ್ಕಬೇಕಾದಂಥ ಮೊತ್ತ ಬೆಲೆ ಸಿಗದೇ ಇರೋದ್ರಿಂದ ದಿವಾಳಿ ಆಗ್ತಾ ಇದ್ದಾರೆ. ಅದಕ್ಕೆ ಈಗಿರ್ತಕ್ಕಂಥ ಸರ್ಕಾರದ ಪೂರ್ವಾನುಮತಿಯ ಸರ್ಕಾರದ ಆದೇಶವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ, ಉಪವಿಭಾಗಾಧಿಕಾರಿಗಳ ಮುಖಾಂತರ ಅನುಮತಿಯನ್ನು ಕೊಡಿಸೋದ್ರಿಂದ ಭಾಳ ಸುಲಲಿತವಾಗಿ ಈ ಜನರಿಗೆ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ತಾವು ದಕ್ಷಿಣಿದ್ದೀರಿ. ಈ ವರ್ಗಗಳು ನಿರಂತರವಾಗಿ ಏನು ಚುನಾವಣೆ ಪ್ರಾರಂಭ ಆದ ದಿನದಿಂದ ಸಂವಿಧಾನದತ್ತವಾಗಿ ಓಟಿನ ಹಕ್ಕು ಎನ್ನುವಂಥ ಅವತ್ತಿಂದಲೂ ಕಾಂಗ್ರೆಸ್ ಪಕ್ಷವನ್ನೇ ನಂಬಿಕೊಂಡಿದ್ದಾರೆ. ತಾವು ಸಹ ಕಾಂಗ್ರೆಸ್ ಪಕ್ಷದ ರೂವಾರಿಗಳಾಗಿದ್ದೀರಿ. ಈ ಕಳೆದ ಚುನಾವಣೆಯಲ್ಲಿ ನೀವು ಕೊಟ್ಟ ಮಾತಿನಂತೆ ಭರ್ಜರಿಯಾಗಿ ಜನ 136-138 ಸೀಟನ್ನು ಗೆಲ್ಲಿಸಿದ್ದಾರೆ. ಅಭೂತಪೂರ್ವ ಶಕ್ತಿಯನ್ನು ಕೊಟ್ಟಿದ್ದಾರೆ. ತಮಗಿನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟು ಆಯುಷ್ಯನ್ನು ಕೊಡಲಿ. ಈ ಕಾನೂನನ್ನು ಭದ್ರಪಡಿಸಲಿಕ್ಕೆ ನ್ಯಾಯಾಲಯಕ್ಕೆ ತಮ್ಮ ಸಲಹೆಯನ್ನು ಕೊಡಬೇಕು, ಮನವಿಯನ್ನು ಮಾಡ್ತೀರಾ? ಮತ್ತು ಈ ಜಮೀನುಗಳಿಗೆ ಪೂರ್ವಾನುಮತಿ ಕೊಡಲಿಕ್ಕೆ ಜಿಲ್ಲಾಧಿಕಾರಿಗಳ ಹಂತದಲ್ಲೇ ಅನುಕೂಲ ಮಾಡಿಕೊಳ್ಬೇಕಂತ ಇಡೀ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗಗಳ ಪರವಾಗಿ ಈ ಮುಖಾಂತರ ಅತ್ಯಂತ ವಿನಮ್ರ ಮನವಿನ ಮಾಡಿಕೊಳ್ತಾ ಇದ್ದೇನೆ.